ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಆರಾಮದಿ ನೋಡ್ರಿ. ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಬರ್ರಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ. ನಿನ್ನೆ ಒಂದು ಲಾಗ್ ಹಾಕಿದ್ದೆ ನೋಡ್ರಿ. ಏನಪ್ಪ ಅಂದರೆ ಇನ್ನು ಮುಂದೆ ಲಾಗ್ ಹಾಕ್ತೀನಿ ಅಂತೇಳಿ ಅಂದು ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಸೊ ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋನ ಮಾಡ್ತೀನಿ. ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟು ನನ್ನ ಜೊತೆ ಇತ್ತು ಅಂದರೆ ಖಂಡಿತವಾಗ್ಲೂ ವಿಡಿಯೋನ ಮಾಡಿ ಹಾಕ್ತೀನಿ ನೋಡ್ರಿ. ಬರ್ರಿ ಇವತ್ತಿನ ಒಂದು ಡೇ ರೊಟೀನ್ ಹೆಂಗಿರ್ತದೆ, ಏನೆಲ್ಲ ಆಗ್ತದೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀವಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಹಾಗೆ ವಿಡಿಯೋನ ನೋಡ್ತಾ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ. ತಕ್ಷಣ ಸ್ಕೂಲಿಗೆ ಹೋದ್ಲು, ಇವ್ರನ್ನೂ ಡ್ಯೂಟಿಗೆ ಹೋದರು. ಇವಾಗ ರೂಟೀನ್ ಸ್ಟಾರ್ಟ್ ಆಯಿತು. ಸ್ನಾನ ಅದೆಲ್ಲ ಮುಗೀತು ನೋಡ್ರಿ, ಸ್ನಾನ ಪೂಜೆ ಮುಗೀತು. ಇವಾಗ ಹೇಳಿದ್ನಲ್ಲ ಮೇಲ್ಗಡೆ ಮನೆಯಾಗಿದೆ ಅಂಥೇಳಿ ಈ ರೀತಿ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಒಂದು ಹೋಮ್ ಟೂರ್ನ ಮಾಡ್ತೀನಿ. ಇಷ್ಟು ದಿನ ನಾನು ಒಂದು ಲಾಗ್ ಸ್ಟಾರ್ಟ್ ಮಾಡಿ ಇಷ್ಟು ದಿನ ಆದ್ರೂ ನಾನು ಒಂದಿನೂ ಹೋಮ್ ಟೂರ್ನ ಮಾಡಿಲ್ಲ. ಖಂಡಿತ ಈ ಸಲ ಹೋಮ್ ಟೂರ್ನ ಮಾಡ್ತೀನಿ. ಎಲ್ಲ ಸೆಟಪ್ ಆಗಲಿ, ವಿಡಿಯೋನ ಮಾಡಿ ಹಾಕ್ತೀನಿ. ಬರ್ರಿ ಇವತ್ತಿನ ಒಂದು ರೂಟೀನ್ ಯಾವ ರೀತಿ ಇರ್ತದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ. ಇವಾಗ ಅಡುಗೆ ಏನಾದರೂ ಮಾಡ್ಕೋಬೇಕು. ಅವರಿಗೆ ಟಿಫನ್ ಅಷ್ಟು ಮಾಡಿಕೊಟ್ಟು ಇವತ್ತು ಅವ್ರು ಜಲ್ದಿನೇ ಹೋದರು, ಹಾಗಾಗಿ ಬರೀ ಟಿಫನ್ ಅಷ್ಟೇ ಆಯಿತು. ಇನ್ನಾದರೆ ಅಡುಗೆನೇ ಆಗಿರ್ತಿತ್ತು ನೋಡಿರಿ. ಸೊ ಏನಾದರೂ ನಾನು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಬಿಟ್ಟು ಆಮೇಲೆ ಏನೇನೆಲ್ಲ ಆಗ್ತದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಬರ್ರಿ ಇವತ್ತಿನ ಡೇ ರೂಟೀನನ್ನು ಸ್ಟಾರ್ಟ್ ಮಾಡೋಣ ಅಂತ ಫ್ರೆಂಡ್ಸ್. ಇವಾಗ ನೋಡಿರಿ ಮಧ್ಯಾಹ್ನ ಊಟಕ್ಕೆ ಇದು ಆಲ್ಮೋಸ್ಟ್ ಭಾಳ ಸಲ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದ್ರೆ 3 ಹಿಟ್ಟಿನ ದೋಸೆ ನೋಡಿರಿ. ಇದರೊಳಗೆ ಏನು ಹಾಕೀನಿ ಅಂದ್ರೆ 3 ಹಿಟ್ಟೆಲ್ಲ 4 ಹಿಟ್ಟು ಹಾಕೀನಿ. ಇದ್ರಾಗಂದ್ರೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ, ಅಜ್ವಾನ ಹಾಕ್ಕೊಂಡು ನೋಡಿರಿ. ಇವಾಗ ಆಮೇಲೆ ಇದು ಫಸ್ಟು ಇಷ್ಟು ಎಲ್ಲ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ತೊಗೊಂಡು ರೆಡಿ ಮಾಡಿಕೊಂಡು ಆಮೇಲೆ ಏನೆಲ್ಲ ಉಳ್ಳಾಗಡ್ಡಿ ಇದೆಲ್ಲ ಕಟ್ ಮಾಡಿ ಹಾಕೋತೀನಿ. ಯಾಕಂದರೆ ಒಂದು 10 ನಿಮಿಷ ನೆನಿಬೇಕು. ಹಾಗಾಗಿ ಫಸ್ಟ್ ಹಿಟ್ಟನ್ನ ಕಲಸಿಡ್ತೀನಿ, ಆಮೇಲೆ ಉಳ್ಳಾಗಡ್ಡೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈಗ ಹಿಟ್ಟನ್ನ ರೆಡಿ ಮಾಡಿಕೊಂಡು ನೆನೆಯೋಕೆ ಬಿಡಬೇಕು. ಈಗ ಆವಾಗಲೇನು ಹಿಟ್ಟು ರೆಡಿ ಮಾಡ್ಕೊಂಡೆ ನೋಡಿರಿ. ಅದನ್ನೊಂದು 10 ನಿಮಿಷ ನೆನೆಯೋಕೆ ಬಿಟ್ಟಿದ್ದೆ. ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮೆಟೊ, ಒಂಚೂರು ಕರಿಬೇವು ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡೆ. ಕೊತ್ತಂಬರಿ ಹಾಕೋಬೇಕಾಗಿತ್ತು, ಖಾಲಿ ಆಗಿತ್ತು. ಹಾಗಾಗಿ ಕೊತ್ತಂಬರಿ ಸೊಪ್ಪೇನು ಮಿಕ್ಸ್ ಮಾಡ್ಕೊಳ್ಳಿಲ್ಲ. ಮಾಡ್ಕೊಂಬಿಟ್ಟು ಒಂದು 10 ನಿಮಿಷ ನೆನೆಯೋಕೆ ಬಿಟ್ಟು ಇವಾಗ ದೋಸೆನ ಹಾಕ್ಕೊಂಡೆ ನೋಡಿರಿ. ಅದ್ರ ಜೊತೆಗೆ ಒಂಚೂರು ಪಲ್ಯ, ಹೀರೆಕಾಯಿ ಪಲ್ಯ ಮತ್ತು ಮೊಸರು, ಶೇಂಗಾ ಚಟ್ನಿ, ಸೌತೆಕಾಯಿನ ತೊಗೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ. ಇವಾಗ ಊಟ ಮಾಡತ್ತೀನಿ. ಊಟ ಮಾಡಿಬಿಟ್ಟು ನೋಡಿರಿ ಸಾಯಂಕಾಲ ಟೈಮಲ್ಲಿ ಇಲ್ಲಿ ನಮ್ಮ ಒಂದು ಏರಿಯಾ ನಿಯರು ಹಿಂದೂ ಮಹಾಗಣಪತಿ ಅಂಥೇಳಿ ಹಿಂದೂ ಮಹಾಗಣಪತಿನ ಕೂರಿಸಿದ್ರು ನೋಡಿರಿ. ಅಲ್ಲಿ ಅವತ್ತು 21 ದಿನಕ್ಕೆ ವಿಸರ್ಜನೆ ಇತ್ತು. 21ನೇ ದಿನ ಹಿಂದೂ ಮಹಾಗಣಪತಿ ವಿಸರ್ಜನೆ ಇತ್ತು. ಅಲ್ಲಿ ಈ ಒಂದು ಏನಪ್ಪ ಡ್ಯಾನ್ಸ್ ಟೀಮ್ನ ಕರೆಸಿದ್ರು. ಇವರು ಡ್ಯಾನ್ಸ್ ನೋಡೋಕ್ಕಂತೂ ಇಷ್ಟ ಆಯಿತು. ಭಾಳ ಅಂದ್ರೆ ಭಾಳ ಮಸ್ತಾಗಿ ಮಾಡಿದ್ರು. ಕಂಪ್ಲೀಟಾಗಿ ವಿಡಿಯೋ ನೋಡಿರಿ. ಅವರ ಒಂದು ಡ್ಯಾನ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗ್ತೈತಿ. ಯಾವ ರೀತಿ ಮಾಡಿದ್ರು ಅಂಥೇಳಿ ಕಂಪ್ಲೀಟಾಗಿ ನೋಡಿರಿ. ಮತ್ತು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ, ಕಂಪ್ಲೀಟಾಗಿ ನೋಡಿರಿ. ಇಲ್ಲ ಅಂತಂದರೆ ಅವರು ಮಾಡಿರೋಂಥ ಡ್ಯಾನ್ಸು ಅವ್ರ ಸಾಂಗಿನ ಹಾಕಿದ್ರೆ ನನಗೆ ಕಾಪಿರೈಟ್ ಬರ್ತದೆ ಅಂಥೇಳಿ ಜಸ್ಟ್ ಬೇರೆ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ. ಅಲ್ಲಿ ರಿಯಲಾಗಿ ನೋಡಿದ್ರು ಅಂತೂ ಇನ್ನೂ ಸಖತ್ತಾಗಿತ್ತು. ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಇಲ್ಲೇನು ನೋಡೋಕತ್ತಿರಲ್ಲ, ಜೂಮ್ ಮಾಡಿ ತೋರ್ಸಕತ್ತೀನಿ ನೋಡಿರಿ. ಇದೇ ಹಿಂದೂ ಮಹಾಗಣಪತಿ, ನಮ್ಮ ಊರಲ್ಲಿರುವ ಹಿಂದೂ ಮಹಾಗಣಪತಿ. ಸೊ ಫುಲ್ ಅಂದ್ರೆ ಫುಲ್ ಜನ, ಅಷ್ಟು ಗದ್ದಲೆ ಇತ್ತು ನೋಡೋಕೆ. ಇವರು ಒಂದು ಡ್ಯಾನ್ಸ್ ನೋಡೋಕ್ಕಂತೂ ಒಂದು ಕಡೆ ಭಯ, ಒಂದು ಕಡೆ ಏನಪ್ಪ ಖುಷಿನೂ ಅನ್ಸಕತ್ತಿತ್ತು. ಅಷ್ಟು ಮಸ್ತಾಗೆ ಮಾಡಿದ್ರು. ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ. ಇವಾಗ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ, ಕಂಪ್ಲೀಟಾಗಿ ಅವರ ಒಂದು ಡ್ಯಾನ್ಸ್ನ ನೋಡಿರಿ.
ಫ್ರೆಂಡ್ಸ್, ನೋಡಿದ್ರಲ್ಲ ಆ ಒಂದು ಡ್ಯಾನ್ಸ್ ಮುಗಿದ್ಮೇಲೆ ಮನೆಗೆ ಬಂದ್ವಿ. ದಕ್ಷಿಣ ಸ್ಕೂಲಿಂದ ಕರ್ಕೊಂಡು ಮನೆಗೆ ಬಂದೆ. ಅದಾದಮೇಲೆ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿರಲಿಲ್ಲ. ಸೊ ಮತ್ತೆ ಈ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಕತ್ತೀನಿ ನೋಡ್ರಿ. ಇಷ್ಟು ಡ್ಯಾನ್ಸ್ ನೋಡಿದ್ರಂತೂ ಫುಲ್ಲು ಖುಷಿ ಆಯಿತು. ಚಿಕ್ಕ ಮಕ್ಕಳಿಗೆಲ್ಲ ಭಯ ಆಗೋ ಥರನೇ ಇತ್ತು ಡ್ಯಾನ್ಸು. ಅಷ್ಟು ಮಸ್ತಾಗೆ ಮಾಡಿದ್ರು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಭಾಳಷ್ಟು ಜನ ವಿಡಿಯೋನ ನೋಡ್ತಾ ಲೈಕ್ ಕೊಡೋದನ್ನು ಮರಿತೀರಿ. ಪ್ಲೀಸ್ ಎಲ್ಲರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಇನ್ನು ಮುಂದೆ ಇದೇ ರೀತಿ ವಿಡಿಯೋನ ಹಾಕ್ತಿರ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಒಂಚೂರು ಮಧ್ಯ ಅದು ಡ್ಯಾನ್ಸ್ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು. ಏನಪ್ಪ ಒಂದು ಟೀಮ್ ಡ್ಯಾನ್ಸು ನಾವು ನೋಡಿ ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಗಿದೆ. ಸೊ ಹಂಗಾಗಿ ನನ್ನ ಒಂದು ಸಬ್ಸ್ಕ್ರೈಬರ್ ಕೂಡ ನೋಡಲಿ, ನಮ್ಮ ಊರಿನ ಒಂದು ಗಣಪತಿ ವಿಸರ್ಜನೆ ವೇಳೆ ಈ ಒಂದು ನೃತ್ಯ ಯಾವ ರೀತಿ ಇತ್ತು ಅಂತೇಳಿ ಎಲ್ಲರೂ ನೋಡಲಿ ಅನ್ನೋ ಒಂದು ಉದ್ದೇಶದಿಂದ ಕಂಪ್ಲೀಟ್ ಒಂದು ಡ್ಯಾನ್ಸ್ ವಿಡಿಯೋನ ಅಲ್ಲಿ ಹಾಕಿರೋದು. ಸೊ ಎಲ್ರಿಗೂ ಇಷ್ಟ ಆಗೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಆ ಒಂದು ಡ್ಯಾನ್ಸಿಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಎಲ್ಲರೂ ಕೂಡ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ.